ಸ್ನೇಹಿತರೆ ನಮಸ್ಕಾರ. ಮತ್ತು ವಿಚಾರ ಏನಪ್ಪ ಅಂದರೆ, ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಾವು MLA ಆಗಬೇಕಪ್ಪ ಅಂದರೆ ನಮ್ಮ ಹತ್ರ ಏನಿರಬೇಕು, MP ಆಗಬೇಕಪ್ಪ ಅಂದರೆ ನಾವೇನು ಮಾಡಬೇಕು? ಇವತ್ತಿನ ಪರಿಸ್ಥಿತಿಲಿ ನಾವು ಅಷ್ಟು ಸುಲಭವಾಗಿ ಯಾರೂ ಕೂಡ MLA ಆಗೋಕ್ಕಾಗಲ್ಲ, MP ಆಗೋಕ್ಕಾಗಲ್ಲ. ಅದು ಆಗಬೇಕಪ್ಪ ಅಂದರೆ ಏನಿರಬೇಕು? ನಾವು MLA ಆಗಬೇಕಪ್ಪ ಅಂದ್ರೆ ನಮ್ಮ ಹತ್ರ ಏನೇನಿರಬೇಕು? ಮೊದಲು ಜಾತಿ ಪಕ್ಕ ಇರಬೇಕು. ಆಮೇಲೆ 50ರಿಂದ 100 ಕೋಟಿ ರೂಪಾಯಿ ದುಡ್ಡು ಇರಬೇಕು. ಗ್ರಾಮ ಪಂಚಾಯತಿ ಸದಸ್ಯರಿಗೆ 2 ಲಕ್ಷ ರೂಪಾಯಿ ಕೊಡಬೇಕು. ಎಷ್ಟೆಷ್ಟು ಜನ ಇರ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು? 2 ಲಕ್ಷ ರೂಪಾಯಿ ಕೊಡಬೇಕು ನಾನು MLA ಆಗಬೇಕಪ್ಪ ಅಂದರೆ. ತಾಲೂಕು ಪಂಚಾಯತಿ ಸದಸ್ಯರಿಗೆ 10 ಲಕ್ಷ ಕೊಡಬೇಕು. ಇದು ಸತ್ಯ ನಡೀತಾ ಇದೆ. ಇದು ಯಾರು ಬೈಲಿಗೆ ಬರಲ್ಲ ಅಷ್ಟೇ. ನಾನು ಹೇಳ್ತಾ ಇರೋದು ಇದು. ನಾ MLA ಆಗಬೇಕಪ್ಪ ಅಂದರೆ, ನಾನೇನಾದ್ರು MLA ಆಗಬೇಕಪ್ಪ ಅಂದ್ರೆ ಇಷ್ಟೆಲ್ಲ ಇರಬೇಕು ನನ್ನ ಹತ್ರ ಕೆಪಾಸಿಟಿ, ಗೊತ್ತಾಯ್ತಾ? ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ 20 ಲಕ್ಷ ಕೊಡಬೇಕು. ತಾಲೂಕು ಪಂಚಾಯತಿಗೆ 10, ಜಿಲ್ಲಾ ಪಂಚಾಯತ್ಗೆ 20. ಆಮೇಲೆ ಕೌನ್ಸಿಲರ್ಗೆ 10 ಲಕ್ಷ ಕೊಡಬೇಕು. ಆಮೇಲೆ ಒಂದು ಜಾತಿಗೆ ಒಬ್ಬ ಲೀಡರ್ ಇರ್ತಾನೆ, ಅವರನ್ನು ಖರೀದಿ ಮಾಡಬೇಕು. ಜಾತಿಗೆ ಒಬ್ಬೊಬ್ಬರು ಲೀಡರ್ ಇರ್ತಾರೆ, ಅವರನ್ನು ಖರೀದಿ ಮಾಡಬೇಕು. ನಾವು ದುಡ್ಡು ಕೊಟ್ಟು ಅವ್ರನ್ನೂ ಕೂಡ ಲಕ್ಷಾಂತರ ದುಡ್ಡು ಕೊಟ್ಟು ಖರೀದಿ ಮಾಡಬೇಕು. ಆಮೇಲೆ ಎಣ್ಣೆ ಹಂಚಬೇಕು. ಎಣ್ಣೆ ಹಂಚಲಿಲ್ಲ ಅಂದರೆ ಓಟೇ ಬರಲ್ಲ. ಎಣ್ಣೆ ಯಾರ್ಯಾರು ಕುಡಿತಾರೋ ಅವರಿಗೆ ಡಬ್ಬಲ್, ಅವತ್ತು ಒಂದು ಕುಡಿಯೋರಿಗೆ ಅವತ್ತು 2 ಹಂಚಬೇಕು. ಆಮೇಲೆ ವಿದ್ಯಾವಂತರು ಜಾತಿ ಮತ್ತು ಧರ್ಮಕ್ಕೆ ಮತ ಹಾಕುತ್ತಾರೆ. ವಿದ್ಯಾವಂತರಿದ್ರಲ್ಲ, ಇವರು ಜಾತಿಗೆ ಮತ್ತು ಧರ್ಮಕ್ಕೆ ಮತ ಹಾಕ್ತಾರೆ. ಸಾಮಾನ್ಯ ಜನರಿಗೆ 500 ರೂಪಾಯಿ ಕೊಡಬೇಕು. ಕೂಲಿ ಮಾಡೋರು ಅವರು ಇರ್ತಾರಲ್ಲ, ಅವರಿಗೆಲ್ಲ ಸುಮಾರು ಮಿನಿಮಮ್ 500 ರೂಪಾಯಿ ಕೊಡಬೇಕು. ಹಳ್ಳಿಗಳಲ್ಲಿರುವ ದೇವಸ್ಥಾನಕ್ಕೆ 50,000 ರೂಪಾಯಿ ಕೊಡಬೇಕು. ಹಳ್ಳಿಗಳ ಕಡೆ ಇರ್ತಾವಲ್ಲ ದೇವಸ್ಥಾನಗಳು, ಹಳ್ಳಿ ಸಿಟಿ ಎಲ್ಲ ಕಡೆನೂ ದೇವಸ್ಥಾನಗಳು 50,000 ಕೊಡಬೇಕು. ಹಿರಿಯರಿಗೆ ನಾಟಕ ಪ್ರದರ್ಶನ ಮಾಡಿಸಬೇಕು. ಹೆಂಗಸರಿಗೆ ಸೀರೆ, ಕುಕ್ಕರು ಮತ್ತು ಹಣ ಕೊಡಬೇಕು. ಹುಡುಗರಿಗೆ ಕ್ರಿಕೆಟ್ ಆಡಿಸಬೇಕು ಮತ್ತು ಪಾರ್ಟಿ ಬಿರಿಯಾನಿ ಮಾಡಿಸ್ಬೇಕು. ಪ್ರತಿ ಹಳ್ಳಿಗಳಲ್ಲಿ ಗಣಪತಿ ಹಬ್ಬಕ್ಕೆ ಗಣಪತಿ ಕೂರಿಸಲು ದುಡ್ಡು ಕೊಡಬೇಕು. ಇಲ್ಲಾಂದರೆ ಓಟ್ ಹಾಕಲ್ಲ. ಆಮೇಲೆ ನೆಕ್ಸ್ಟು ಪ್ರತಿ ಹಳ್ಳಿಗಳಲ್ಲಿ ಮಾಧ್ಯಮದವರಿಗೆ ಡೀಲ್ ಮಾಡಬೇಕು. ಟಿ ವಿ ಚಾನಲ್ ಇದ್ದಾರಲ್ಲ, ಇವ್ರಿಗೆ ಭಯಂಕರ ಡೀಲ್ ಮಾಡಬೇಕು. ಇವರೆಲ್ಲರಕ್ಕಿಂತ ಅವ್ರಿಗೆ ಡೀಲ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಪಕ್ಷದ ಕಾರ್ಯಕರ್ತರಿಗೆ ನಿಮ್ಮನ್ನು ಬೆಳೆಸುತ್ತೇನೆ ಎಂದು ಆಶ್ವಾಸನೆ ಕೊಡಬೇಕು. ಅದು ಬೆಳೆಸೋದಲ್ಲ, ಸುಮ್ಮನೆ ಬೆಳೆಸ್ತೀನಿ, ನಾನು ನಿಮ್ಮನ್ನು ಬೆಳೆಸ್ತೀನಿ ಅಂತಂದೇಳಿ ಅವ್ರು ನಾನು ಗೆಲ್ಲೋವರೆಗೂ ಆಶ್ವಾಸನೆ ಕೊಟ್ಕೊಂತೇನೋ ಬರಬೇಕು. ಅದು ಅವ್ರನ್ನ ಬೆಳೆಸಲ್ಲ, ನಮ್ಮ ಮನೆಯವ್ರನ್ನ ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ. ನನ್ನ ಮಗ, ನನ್ನ ಮೊಮ್ಮಗ ಹಿಂಗೆ ಈ ರೀತಿ ಬೆಳೆಸ್ಕೊಂತ ಹೋಗ್ತಾ ಇರೋದು. ಅವ್ರನ್ನಂತೂ ಬೆಳೆಸಲ್ಲ, ಗೊತ್ತಾ? ಬರೀ ಆಶ್ವಾಸನೆ ಕೊಡಬೇಕಷ್ಟೇ. ಚುನಾವಣೆ ಹಿಂದಿನ ರಾತ್ರಿ ಜನರಿಗೆ 2 ಗಂಟೆವರೆಗೆ ಲೈಟ್ ಆನ್ ಮಾಡಿಕೊಂಡು ಹಣಕ್ಕಾಗಿ ಕಾಯ್ತಿರುತ್ತಾರೆ. ಚುನಾವಣೆ ಏನು ಮನೆಯಲ್ಲಿ, ಚುನಾವಣೆ ಹಿಂದಿನ ದಿನ ರಾತ್ರಿ 2 ಗಂಟೆವರೆಗೂ ಲೈಟ್ ಆನ್ ಮಾಡ್ಕೊಂಡು ಹಣಕ್ಕಾಗಿ ಕಾಯ್ತಿರುತ್ತಾರೆ. ಯಾರು? ಓಟ್ ಹಾಕೋರು. ಕಾರ್ಯಕರ್ತರು ಒಂದೇ ರಾತ್ರಿಯಲ್ಲಿ ಎಲ್ಲ ಹಳ್ಳಿಗಳಿಗೆ ಮತ್ತು ಜನರಿಗೆ ಹಣವನ್ನು ಹಂಚಬೇಕು ಒಂದೇ ದಿವಸದಲ್ಲಿ. ಇದೆಲ್ಲ ನಡೀತಾ ಇದೆ. ಚುನಾವಣೆ ಆಗೋಕ್ಕೆ ಯಾವ್ಯಾವ ಒಂದೊಂದು ಸಣ್ಣ ಪಟ್ಟ ಗೊತ್ತಾಯ್ತಾ? ಲೀಡರ್ಗಳಿಗೆ ಸೂಡ ಅಧ್ಯಕ್ಷನಾಗಿ ಮಾಡಬೇಕು. ಆಮೇಲೆ ಇನ್ನೂ ಉಳಿದ ಲೀಡರ್ ಸಂಘ ಸಂಸ್ಥೆ ಮತ್ತು ಬ್ಯಾಂಕ್ ಚುನಾವಣೆ ಗೆಲ್ಲಿಸಿ ಅವರಿಗೆ ದುಡ್ಡು ಮಾಡಲು ಅವಕಾಶ ಕೊಡಬೇಕು. ಇಷ್ಟೆಲ್ಲ ಇದೆ ಕಥೆಗಳು ಚುನಾವಣೆ ಗೆಲ್ಲಬೇಕಪ್ಪ ಅಂದರೆ. ಆಮೇಲೆ ನೋಡಿ, ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಟ್ರಾನ್ಸ್ಫರ್ 30 ಲಕ್ಷ 50 ಲಕ್ಷ ಮಾಡಲು ರಾಜಕಾರಣಿ ಲಂಚ ಪಡೆಯಬೇಕು. ಎಲ್ಲ ಇಲಾಖೆಯಿಂದ ಲಂಚ ಪಡೆಯಬೇಕು. ರಾಜಕೀಯದಲ್ಲಿ ಜನರ ದುಡ್ಡು ಇದೆ. ಇಷ್ಟೆಲ್ಲ ಇದೆ. ಆಮೇಲೆ ನೆಕ್ಸ್ಟು ಗೆದ್ದ ಮೇಲೆ ಖಾಸಗಿ ಶಾಲೆಗಳು, ಪ್ರೈವೇಟ್ ಶಾಲೆಗಳು ರಾಜಕಾರಣಿಗಳು, ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳು, DCC ಬ್ಯಾಂಕ್ ನಿರ್ದೇಶಕರು, ಅಧ್ಯಕ್ಷರುಗಳು ಎಲ್ಲ ಅವರೇನೆ ರಾಜಕಾರಣಿಗಳಿದೆ. ಖಾಸಗಿ ಆಸ್ಪತ್ರೆ ಮಾಲೀಕರು, ಪ್ರೈವೇಟ್ ಆಸ್ಪತ್ರೆಗಳು ಮಾಲೀಕರು ಅವೆಲ್ಲ ರಾಜಕಾರಣಿಗಳು 80%. ಆಮೇಲೆ ಗಣಿಗಾರಿಕೆ ಮಾಲೀಕರು ಎಲ್ಲ ನಾವಾಗಕ್ಕಾಗತ್ತಾ? ಗಾರಿಕಾ ಎಲ್ಲ ರಾಜಕಾರಣಿಗಳಿದೆ. ಯಾವುವು? ಗಣಿಗಳು. ಆಮೇಲೆ ಮೆಡಿಕಲ್ ಕಾಲೇಜುಗಳು ಅವು ರಾಜಕಾರಣಿಗಳಿವೆ. ಆಮೇಲೆ ರಿಯಲ್ ಎಸ್ಟೇಟ್ ಅಂತೂ ಎಲ್ಲ ಮಿಕ್ಸಿಂಗ್, ಅವರು ಕೂಡ ಜಾಸ್ತಿ ಇದ್ದಾರೆ. ಇದೆಲ್ಲ ಗೊತ್ತಿದ್ದರೆ ಅದು ರಾಜಕಾರಣಿಗಳಿಗೆ 500 ರೂಪಾಯಿ ಮತ ಹಾಕುವ ಜನರು ಮತ್ತು ನೊಂದ ಮತದಾರ ಸತ್ಯವನ್ನು ಹೇಳುತ್ತಾನೆ. ಏನು? ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ನಾನು ಹೇಳುವುದು ಎಲ್ಲ ಸತ್ಯ ಎಂದು ಪ್ರಮಾಣ ಮಾಡುತ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಜೆಗಳಾಗಬೇಕು. ನಿಮಗೆ ಸರಿ ಅನಿಸಿದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲ ಇಷ್ಟ ಆಗಲಿಲ್ಲ ಅಂದರೆ ಸುಮ್ಮನದು ಬಿಡಿ. ಇಷ್ಟೆಲ್ಲ ನಾವು ಮತ್ತೆ ಆಮೇಲೆ ಗೆದ್ದ ಮೇಲೆ ಪ್ರಮಾಣ ಮಾಡೋದು. ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ನಾನು ಸತ್ಯದ ಪರ ಇರ್ತೀನಿ, ನ್ಯಾಯದ ಪರ ಇರ್ತೀನಿ, ಜನಗಳ ಪರ ಇರ್ತೀನಿ, ಹಂಗೆ ಆ ಪರ ಈ ಪರ ಅಂದ್ಕೊಂಡು ಪ್ರಮಾಣ ವಚನ ಮಾಡ್ತಾರೆ. ಆದರೆ ಗೆಲ್ಲೋಕರ ಒಂದು ಹೇಳ್ತಾರೆ, ಗೆದ್ದ ಮೇಲೆ ಒಂದು. ಗೆಲ್ಲೋವರೆಗೂ ನಮ್ಮ ಕಾಲು ಹಿಡಿತಾರೆ. ಗೆದ್ದ ಮೇಲೆ ನಾವು ಅವ್ರ ಕಾಲು ಹಿಡಿಬೇಕು. ಅವ್ರ ಕಾಲು ಹಿಡಿಯೋಕ್ಕೂ ಸಿಗೋದಿಲ್ಲ. ಗೆಲ್ಲೋವರೆಗೂ ಈ ಚುನಾವಣೆ ಬರ್ತಾವಲ್ಲ, ನಮ್ಮ ಕಾಲಿಗೆ ಬೀಳಕ್ಕೆ ಬರ್ತಾರೆ. ಬ್ಯಾಡ ಅಂದರೂ ಸಾಕು, ಕಾಲು ಕೊಟ್ಟರೆ ಕಾಲು ಬೀಳ್ತೀವಿ ಅಂತಾರೆ. ಆಮೇಲೆ ಗೆದ್ದಾದ್ಮೇಲೆ ನಿಮ್ಮ ಕಾಲಿಗೆ ನಾವು ಬೀಳ್ತೀವಿ ಅಂದ್ರೂ ಅವ್ರು ಸಿಗೋದಿಲ್ಲ. ಇದ್ದರೂ ಕೂಡ ಗೇಟಿಂದ ಆಚೆ ಕಡೆ ಕಳಿಸ್ರು ಅವ್ರು ಅಂತ ಹೇಳ್ತಾರೆ.
ಇಂಥ ಪರಿಸ್ಥಿತಿ ನಮ್ಮ ರಾಜಕಾರಣಿಗಳದು, ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ ಹಿಂಗಿದೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲರದು ಬರೇ ಇಷ್ಟೇ. ನಮಸ್ಕಾರ.